ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಎಲ್ಲ ಮಾಡ್ತಿರೋದು ಅವರು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಏನು ಮಜಾ ಸರ್? ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು. ಹಿಂದೆ ನೀವು ಕೂಡ ಮಾಡಿದ್ರಿ ಸರ್ ಅಹೋರಾತ್ರಿ ಧರಣಿ? ಇಲ್ಲ, ನಾವು ಈ ಥರ ಮೌನವಾಗಿರ್ತಾ ಇದ್ವಿ. ನಾವು ಮೌನವಾಗಿರ್ತಾ ಇದ್ವಿ. ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಯಾಕಂದರೆ ಅವ್ರಿಗೂ ಗೊತ್ತು, ಬಿ ಜೆ ಪಿಯವರಿಗೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ದರು. ಅದನ್ನು 50-50 ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಕೊಟ್ಟಂಥ ವರ್ಷ ಯಾವುದು? 2020. 2020ರಲ್ಲಿ ಯಾರು ಮುಖ್ಯಮಂತ್ರಿ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ. ಯಾರು ಯು ಡಿ ಮಂತ್ರಿ? ಬಸವರಾಜ್ ಅವರು ಯು ಡಿ ಮಂತ್ರಿ. ಮೂಡ ಅಧ್ಯಕ್ಷರು ಯಾರು? ಬಿ ಜೆ ಪಿಯವರು. ಯಾಕೆ ಕೊಟ್ಟರು? ಕೊಟ್ಟಿದ್ದು ಅವ್ರ ತಪ್ಪಲ್ವಾ? ಕೊಟ್ಟಿದ್ದು ಬಿ ಜೆ ಪಿಯವ್ರದ್ದೇ ತಪ್ಪು. ಮತ್ತು 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ಥರ ಬಿ ಜೆ ಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. 50-50 ಇದರಲ್ಲಿ ಎಷ್ಟು ಸಾವಿರ ಜನಕ್ಕೆ? 6,500 ಸೈಟು ನೂರಾರು ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದಷ್ಟೇ. ತನಿಖೆಗೆ ಈಗಾಗಲೇ ನಾವೇ ಆದೇಶ ಮಾಡಿಬಿಟ್ಟಿದ್ದೀವಿ. ಇವ್ರ ಹತ್ರ ಏನು ಹೇಳಿಸ್ಕೊಳ್ಳೋವಂಥದ್ದು ಏನಿಲ್ವಲ್ಲ. ಬಿ ಜೆ ಪಿಯವ್ರ ಹತ್ರ ಹೇಳಿಸ್ಕೊಂಡು ನಾವು ಮಾಡೋವಂಥ ಕೆಲಸ ಏನೂ ಇಲ್ಲ. ಬಿ ಜೆ ಪಿಯವರು ಭ್ರಷ್ಟರು. ಬಿ ಜೆ ಪಿ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ. ನಮ್ಮ ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಎಲ್ಲನ ಹೆಚ್ಚಾಗಿದ್ದಾರೆ ಅಂದರೆ ಅದೆಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿನಲ್ಲಿ. ಆಮೇಲೆ ದೇಶದಲ್ಲಿದ್ದಂಥ ಬೇರೆ ಬೇರೆ ಯಾರ ಅಲಿಗೇಷನ್ಸ್ ಇತ್ತಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಮುಖ್ಯಮಂತ್ರಿನೂ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ರಾಜ್ಯಸಭಾ ಸೀಟುಗಳು ಕೊಟ್ಟಿದ್ದಾರೆ, ಮತ್ತು ಅವರವರ ಸರ್ಕಾರಗಳಲ್ಲಿ ಸಚಿವರನ್ನೂ ಮಾಡ್ಕೊಂಡಿದ್ದಾರೆ. ಭ್ರಷ್ಟರನ್ನೆಲ್ಲ ಕ್ಲೀನ್ ಚೀಟ್ ಕೊಟ್ಟು. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟರು ಕೂಡ ಬಿ ಜೆ ಪಿ ಪಕ್ಷದಲ್ಲೇ ಇರೋದು. ಇವರಿಂದ ನೀತಿ ಹೇಳಿಸ್ಕೊಳ್ಳೋ ಅಂಥ ಅಗತ್ಯ ನಮಗೇನೂ ಇಲ್ಲ.